ಹಾಯ್, ನಮಸ್ಕಾರ. AK05 ಮೆಲೋಡೀಸ್ ಜರ್ನಿಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿತ್ತಂದರೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಮಂಗಳೂರು. ಈಗ ನಾವು ಈ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ರಾಜ ಸೂರತನು ಈ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಈ ಪುರಾತನ ದೇವಾಲಯ ಅಶೋಕನ ಶಾಸನಗಳಲ್ಲೂ ಮತ್ತು ವಿದೇಶಿ ಪ್ರವಾಸಿಗರ ವರದಿಗಳಲ್ಲೂ ಉಲ್ಲೇಖಿತಗೊಂಡಿದೆ. ಹಿಂದೆ ಈ ಪ್ರದೇಶವನ್ನು ಪುರಾಲ್ ದೇವಿಯನ್ನು ಪೋರಾಲ ದೇವಿ ಎಂದು ಕರೆಯಲಾಗ್ತಿತ್ತು. ಮೂಲ ರಾಜರಾಜೇಶ್ವರಿ ವಿಗ್ರಹವು ಔಷಧೀಯ ಗುಣಗಳಿರುವ ಜೇಡಿ ಮಣ್ಣಿನಿಂದ ನಿರ್ಮಿತವಾಗಿತ್ತು. ಪ್ರತಿ 12 ವರ್ಷಗಳಿಗೊಮ್ಮೆ 8 ಔಷಧೀಯ ಗುಣಗಳನ್ನು ಹೊಂದಿರುವ ವಿಶೇಷ ಮಣ್ಣಿನ ಮಿಶ್ರಣದಿಂದ ವಿಗ್ರಹಗಳಿಗೆ ಲೇಪನ ಮಾಡುವ ಲೇಪಾಕ್ಷಗಂಧ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತಂತೆ. ದೇವಾಲಯದ ಮರ ಕೆತ್ತನೆಯ ಚಾವಣಿ ಮತ್ತು ತಾಮ್ರದ ಗರ್ಭಗೃಹ ವಾಸ್ತುಶಿಲ್ಪದ ವಿಶೇಷತೆ. ಇಲ್ಲಿ ಭದ್ರಕಾಳಿ, ಗಣಪತಿ, ಸುಬ್ರಹ್ಮಣ್ಯ, ಸರಸ್ವತಿ ದೇವರುಗಳು ಸಾನ್ನಿಧ್ಯ ಹೊಂದಿದ್ದಾರೆ. ಪ್ರತಿ ವರ್ಷ ಮಾರ್ಚ್ನಲ್ಲಿ ನಡೆಯುವ ಪೊಳಲಿ ಚೆಂಡು ಉತ್ಸವ ಇಲ್ಲಿ ಅತ್ಯಂತ ಪ್ರಸಿದ್ಧ. ಸಾವಿರ ಸೀಮೆಯ ದೇವಸ್ಥಾನ ಎಂದೇ ಜನಪ್ರಿಯವಾದ ಈ ಕ್ಷೇತ್ರದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸಾನ್ನಿಧ್ಯವು ಮಹತ್ವದ್ದಾಗಿದೆ. ಈ ಅತ್ಯಂತ ಸುಂದರವಾದ ದೇವಿ ದೇವಸ್ಥಾನವನ್ನು ಯಾರೆಲ್ಲ ನೋಡಿದ್ದೀರಿ ಹಾಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.